ಮ್ಯಾಮ್, ಈ ART ಪ್ರೆಗ್ನೆನ್ಸಿ ಮೊದಲಿಗೆ ಹಾಗಂದ್ರೆ ಏನು ಅಂತ ತಿಳಿಸ್ಕೊಡೋದಾದ್ರೆ? ART ಪ್ರೆಗ್ನೆನ್ಸಿ ಅಂತಂದರೆ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಅಥವಾ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟ್ರೀಟ್ಮೆಂಟ್. ಅಂದರೆ ಸಾಮಾನ್ಯವಾಗಿ ನ್ಯಾಚುರಲಾಗಿ ಆಗೋ ಪ್ರೆಗ್ನೆನ್ಸಿ ಇಸ್ ನ್ಯಾಚುರಲ್ ಪ್ರೆಗ್ನೆನ್ಸಿ. ಯಾರಿಗೆ ಪ್ರೆಗ್ನೆನ್ಸಿ ಆಗ್ತಾಯಿಲ್ಲ, ಎಷ್ಟು ದಿವಸ ಟ್ರೈ ಮಾಡಿದ್ರೂ ನ್ಯಾಚುರಲಾಗಿ ಟ್ರೈ ಮಾಡಿದ್ರೂ ಆಗ್ತಾಯಿಲ್ಲ ಅಂಥವ್ರಿಗೆ ಈ ಟ್ರೀಟ್ಮೆಂಟು ಫಲಕಾರಿಯಾಗಿ ಇರುತ್ತೆ. ಇದರಲ್ಲಿ ಕೃತಕ ಗರ್ಭಧಾರಣೆ ಅಂತಲೂ ಹೇಳ್ಬೋದು. ಕನ್ನಡದಲ್ಲಿ ಹೇಳಬೇಕಂದ್ರೆ ನ್ಯಾಚುರಲಾಗಿ ಆಗದೇ ಮೆಡಿಕಲ್ ಸೈನ್ಸ್ನ ಒಂದು ಸಹಾಯ ಪಡೆದು ಅದರಿಂದ ಗರ್ಭಧಾರಣೆ ಆಗೋದಕ್ಕೆ ಕೃತಕ ಗರ್ಭಧಾರಣೆ ಆರ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ ಅಂತ ಹೇಳ್ತೀವಿ. ಈ ART ಪ್ರೆಗ್ನೆನ್ಸಿ ಪ್ರೊಸೀಜರ್ಸ್ ಯಾವ ರೀತಿಯಾಗಿರುತ್ತೆ ಮ್ಯಾಮ್? ಕೃತಕ ಗರ್ಭಧಾರಣೆಯಲ್ಲಿ ಸಾಕಷ್ಟು ವಿವಿಧವಾದ ಟ್ರೀಟ್ಮೆಂಟ್ಗಳು, ಸೌಲಭ್ಯಗಳು ಸಿಗುತ್ತೆ ನಮಗೆ. ಮೊದಲನೇದಾಗಿ ಸಿಂಪಲ್ ಆಗಿ ಓವ್ಯುಲೇಷನ್ ಇಂಡಕ್ಷನ್ ಆ್ಯಂಡ್ ಟೈಮ್ಡ್ ಇಂಟರ್ಕೋರ್ಸ್. ಇದು ಯಾರಿಗೆ ಮಾಡ್ತೀವಿ ನಾವು? ಯಾರಲ್ಲಿ ನ್ಯಾಚುರಲಾಗಿ ಟ್ರೈ ಮಾಡ್ತಾ ಇದ್ದಾರೆ, ಆಗ್ತಾ ಇಲ್ಲ ಅಂತಂದಾಗ ಅವ್ರಿಗೆ ಎಲ್ಲೋ ಎಗ್ ರಿಲೀಸ್ ಆಗೋವಂತಹ ಒಂದು ಸಂಭವ ಕಡಿಮೆ ಇರ್ಬೋದು, ಅಥವಾ ಅಂಡಾಣು ಉತ್ಪನ್ನ ಆಗುವಂತಹ ಸಂಭವ ಕಡಿಮೆ ಇದ್ದಾಗ ಟೆಸ್ಟ್ಗಳ ಮೂಲಕ ತಿಳ್ಕೊತೀವಿ ಇದನ್ನು. ಅವ್ರಿಗೆ ಅಂಡಾಣು ಉತ್ಪನ್ನ ಆಗೋದಕ್ಕೆ ಮೆಡಿಸಿನ್ಸ್ ಕೊಡ್ತೇವೆ. ಅಂಡಾಣು ಉತ್ಪನ್ನ ಆಗ್ತಾ ಇದೆಯಾ, ಬೆಳವಣಿಗೆ ಸರಿಯಾಗಿ ಆಗ್ತಾ ಇದೆಯಾ, ಓವ್ಯುಲೇಷನ್ ಅಂದರೆ ಅಂಡಾಣು ಬಿಡುಗಡೆ ಆಗೋ ಸಮಯ ಅವ್ರಿಗೆ ತಿಳಿಸ್ಕೊಡ್ತೀವಿ. ಅದನ್ನು ಅಲ್ಟ್ರಾಸೌಂಡ್ ಮೂಲಕ ತಿಳಿಸ್ತೇವೆ. ಆಮೇಲೆ ಅವ್ರಿಗೆ ಹೇಳ್ತೀವಿ ಈ ಸಮಯದಲ್ಲಿ ನೀವು ಗಂಡ ಹೆಂಡತಿ ಇರಬೇಕು. ದಟ್ ಈಸ್ ಕಾಲ್ಡ್ ಓವ್ಯುಲೇಷನ್ ಇಂಡಕ್ಷನ್ ಆ್ಯಂಡ್ ಟೈಮ್ಡ್ ಇಂಟರ್ಕೋರ್ಸ್. ಇದು ಒನ್ ಆಫ್ ದ ಸಿಂಪ್ಲೆಸ್ಟ್ ಮೆಥಡ್. ಇನ್ನೊಂದು ಇಂಟ್ರಾ ಯೂಟ್ರೈನ್ ಇನ್ಸೆಮಿನೇಷನ್. ಇದು ಏನಂತಂದರೆ ಯಾರಿಗೆ ಗಂಡಸರಲ್ಲಿ ವೀರ್ಯಾಣು ಸಂಖ್ಯೆ ಕಡಿಮೆ ಇರುತ್ತೆ ಅಥವಾ ಯಾರಿಗೆ ಸಂಭೋಗ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೋ ಅಂಥವ್ರಿಗೆ ಸಿಂಪಲ್ ಟ್ರೀಟ್ಮೆಂಟ್ ಮತ್ತು ಓವ್ಯುಲೇಷನ್ ಇಂಡಕ್ಷನ್ ಕೊಡ್ತೇವೆ. ಅಂಡಾಣು ಉತ್ಪನ್ನ ಆಗೋದಕ್ಕೆ ಔಷಧಿಗಳಿರ್ಬೋದು ಅಥವಾ ಇಂಜೆಕ್ಷನ್ಸ್ ಇರ್ಬೋದು ಅಥವಾ ಎರಡೂ ಇರ್ಬೋದು. ಅದನ್ನು ಕೊಟ್ಬಿಟ್ಟು ಮತ್ತು ಸ್ಕ್ಯಾನಿಂಗ್ ಮೂಲಕ ನೋಡ್ಕೋತೇವೆ ಯಾವಾಗ ಅಂಡಾಣು ರೆಡಿಯಾಗಿರುತ್ತೆ. ಅಂಡಾಣು ಯಾವಾಗ ರೆಡಿಯಾಗಿರುತ್ತೋ ಅದನ್ನು ಬಿಡುಗಡೆ ಆಗೋದಕ್ಕೂ ಇಂಜೆಕ್ಷನ್ ಕೊಡ್ತೇವೆ. ಇಂಜೆಕ್ಷನ್ ಕೊಡೋ ಉದ್ದೇಶ ಇಷ್ಟೇ, ಟೈಮ್ ಮಾಡ್ಬೋದು. ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಆ ಇಂಜೆಕ್ಷನ್ ಕೊಟ್ಟ ಮೇಲೆ ಖಂಡಿತವಾಗಿ 36 ಗಂಟೆಗಳ ಆದಮೇಲೆ 36 to 40 hours ಆ ಸಮಯದಲ್ಲಿ ಅಂಡಾಣು ಖಂಡಿತವಾಗ್ಲೂ ಬಿಡುಗಡೆ ಆಗುತ್ತೆ. ಸೊ ಆವಾಗ ಏನು ಮಾಡ್ತೀವಿ, ಆ ಟೈಮ್ಗೆ ನಾವು ಕರೆದುಬಿಟ್ಟು ಸ್ಕ್ಯಾನ್ ಮಾಡಿ ಅಂಡಾಣು ಬಿಡುಗಡೆ ಆಗೋದನ್ನು ನಾವು ಸ್ಕ್ಯಾನಿಂಗಲ್ಲಿ ನೋಡ್ತೇವೆ. ನೋಡಿದಾಗ ಆಮೇಲೆ ಆವಾಗ ಅವರ ಯಜಮಾನರು ಹಸ್ಬೆಂಡ್ ವಿಲ್ ಗಿವ್ ಸೆಮೆನ್ ಕೊಡ್ತಾರೆ, ವೀರ್ಯಾಣು ಕೊಡ್ತಾರೆ. ಅದನ್ನು ನಾವು ಶೋಧಿಸ್ತೇವೆ. ಯಾಕಂದರೆ ಸಾಮಾನ್ಯವಾಗಿ ಕೊಟ್ಟಿರೋ ವೀರ್ಯಾಣುವಿನಲ್ಲಿ ವೀರ್ಯದಲ್ಲಿ ಏನಿರುತ್ತೆ ಅಂತಂದರೆ ಡೆಡ್ ಸ್ಪರ್ಮ್ಸ್ ಇರ್ಬೋದು, ಆಮೇಲೆ ಅಬ್ನಾರ್ಮಲ್ ಸ್ಪರ್ಮ್ಸ್ ಇರ್ಬೋದು, ಮತ್ತು ಇನ್ನೊಂದು ಏನೇನೋ ಕಸರೆಲ್ಲ ಇರುತ್ತೆ ಅದರಲ್ಲಿ. ಸೊ ಅದನ್ನು ನಾವು ಶೋಧಿಸ್ತೇವೆ ಲ್ಯಾಬಲ್ಲಿ. ಶೋಧನೆ ಮಾಡಿಬಿಟ್ಟು ಅದನ್ನು ಹೆಂಡತಿಯ ಗರ್ಭಾಶಯದಲ್ಲಿ ಒಂದು IUI ಕ್ಯಾಥೆಟರ್ ಅಂತ ಇರುತ್ತೆ. ಆ ಕ್ಯಾಥೆಟರ್ ಒಳಗೆ ಸ್ಯಾಂಪಲ್ನ ಲೋಡ್ ಮಾಡಿಕೊಂಡು ಸಿರಿಂಜ್ ಮೂಲಕ ಆ ಕ್ಯಾಥೆಟರ್ ಮೂಲಕ ಗರ್ಭಾಶಯಕ್ಕೆ ವೀರ್ಯಾಣುನ ವರ್ಗಾವಣೆ ಮಾಡ್ತೇವೆ. ಅದು ಎರಡನೇ ಸಿಂಪಲ್ ಟ್ರೀಟ್ಮೆಂಟ್. ಮೂರನೇದು ಪ್ರೊಸೀಜರ್ ಸ್ವಲ್ಪ ಹೈಟೆಕ್ ಪ್ರೊಸೀಜರ್ ಅಂತ ಹೇಳ್ಬೋದು. ಆ್ಯಂಡ್ ಅದನ್ನೇ ನಾವು ಟೆಸ್ಟ್ ಟ್ಯೂಬ್ ಬೇಬಿ ಅಥವಾ ಪ್ರಣಾಳ ಶಿಶು IVF ಅಂತ ಹೇಳ್ತೀವಿ. ಅದು ಮತ್ತು ಅದಕ್ಕೆ ಇಲ್ಲಿ ದಿನ ಇಂಜೆಕ್ಷನ್ಸ್ ಕೊಡಲಾಗುತ್ತೆ. 10 ರಿಂದ 11 ದಿವಸ ಮುಟ್ಟಾಗಿದೆ ಎರಡನೇ ದಿವಸದಿಂದ ಈ ಟ್ರೀಟ್ಮೆಂಟ್ ಶುರು ಮಾಡ್ತೇವೆ. 10-12 ದಿವಸ ಇಂಜೆಕ್ಷನ್ಸ್ ಕೊಡ್ತೇವೆ. ಮತ್ತು 3-4 ಸಲ ಅಂದರೆ 2ನೇ ದಿವಸ ಮತ್ತು 6ನೇ ದಿವಸ, 8ನೇ ದಿವಸ, ಮುಟ್ಟಿನ 10ನೇ ದಿವಸ, ಈ ಥರ ವಿವಿಧ ದಿನಗಳಲ್ಲಿ ಸ್ಕ್ಯಾನಿಂಗ್ ಮಾಡ್ತೇವೆ. ಸ್ಕ್ಯಾನಿಂಗ್ ಮಾಡೋ ಉದ್ದೇಶ ನಾವು ಕೊಟ್ಟಿರೋ ಇಂಜೆಕ್ಷನ್ ಅದಕ್ಕೆ ದೇಹ ಸರಿಯಾಗಿ ಸ್ಪಂದಿಸ್ತಾ ಇದೆಯಾ, ಅಂಡಾಣು ಉತ್ಪನ್ನ ಆಗ್ತಾ ಇದೆಯಾ, ಬೆಳೀತಾ ಇದೆಯಾ ಅಂತ ತಿಳ್ಕೊಳ್ಳೋಕ್ಕೆ. ಮತ್ತು ಅದಕ್ಕೆ ಅನುಗುಣವಾಗಿ ಯಾವಾಗ ಅದು ಅಂಡಾಶಯದಲ್ಲಿ ಫಾಲಿಕಲ್ಸ್ ಅಂತೀವಿ, ಅದು ಒಂದು 18 ರಿಂದ 20 ಮಿಲಿಮೀಟರ್ ಬಂದಾಗ ಅದನ್ನು ನಾವು ರಿಲೀಸ್ ಮಾಡೋದಕ್ಕೆ ಮತ್ತೆ ಇಂಜೆಕ್ಷನ್ ಕೊಡ್ತೇವೆ. ರಿಲೀಸ್ ಮಾಡೋದಕ್ಕೆ ನಾನು ಹೇಳ್ದಾಗೆ 36 ಗಂಟೆ ಕಾಲ ಬೇಕಾಗುತ್ತೆ. ಸೊ ನಾವು ಅದನ್ನು ರಿಲೀಸ್ ಆಗೋಕ್ಕೆ ಬಿಡದೇನೆ ಅಲ್ಟ್ರಾಸೌಂಡ್ ಮೂಲಕ ಕೆಳಗಡೆಯಿಂದ ಅದು ಸೂಜಿ ಹಾಕಿಬಿಟ್ಟು ಅದಕ್ಕೆ ಟ್ಯೂಬಿಂಗ್ ಸಿಸ್ಟಮ್ ಇರುತ್ತೆ. ಅದರಲ್ಲಿ ಎಲ್ಲ ಅಂಡಾಣುನ ಶೇಖರಣೆ ಮಾಡ್ಕೋತೀವಿ. ಅದಕ್ಕೆ oocyte retrieval ಆರ್ ಎಗ್ ಕಲೆಕ್ಷನ್ ಅಂತ ಹೇಳ್ತೇವೆ. ಆ ಎಗ್ ಕಲೆಕ್ಷನ್ ಮಾಡಿದ ದಿವಸ, ಅಂಡಾಣುನ ಶೇಖರಣೆ ಮಾಡಿರೋ ದಿವಸ ಯಜಮಾನರದ್ದು ವೀರ್ಯಾಣು ತೊಗೊಳ್ತೀವಿ ಮತ್ತು ಶೋಧಿಸ್ತೇವೆ. ಶೋಧಿಸಿದ ನಂತರ ಏನು ಮಾಡ್ತೇವೆ ಅಂದರೆ, ಒಂದು ಸಿಕ್ಕಿರೋ ಅಂಡಾಣು ಎಲ್ಲನೂ ಚೆನ್ನಾಗಿರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಮತ್ತು ಅದರಲ್ಲಿ ನಾವು ಒಳ್ಳೆ ಅಂಡಾಣುನ ಆರಿಸ್ಕೋತೇವೆ. ಒಳ್ಳೆ ಅಂಡಾಣು ಮತ್ತು ಒಂದು ಒಳ್ಳೆ ವೀರ್ಯಾಣುವನ್ನು ತೊಗೊಂಡು
ಅಂಡಾಣು ಒಳಗೆ ವೀರ್ಯಾಣುವನ್ನು ನಾವು ಸೇರಿಸ್ತೇವೆ. ಇದಕ್ಕೆ ಇಕ್ಸಿ ಪ್ರೊಸೀಜರ್ ಅಂತೀವಿ. ಮತ್ತು ಲ್ಯಾಬಲ್ಲಿ ಇನ್ಕ್ಯುಬೇಟ್ರಲ್ಲಿ ಇಡಲಾಗುತ್ತೆ. ಅದಕ್ಕೆ 3 ದಿವಸ ಬೇಕು ಅದು ಭ್ರೂಣ ತಯಾರಾಗೋದಕ್ಕೆ. ಮತ್ತು ಎಷ್ಟು ಒಳ್ಳೆ ಅಂಡಾಣುನ ತೊಗೊಂಡು ಎಷ್ಟು ಒಳ್ಳೆ ವೀರ್ಯಾಣುನ ತೊಗೊಂಡು ಸೇರಿಸಿಟ್ಟಾಗ ಪ್ರತಿಯೊಂದು ಅಂಡಾಣು ಭ್ರೂಣಕ್ಕೆ ವರ್ಗಾಯಿಸ್ಬಿಡುತ್ತೆ ಅನ್ನೋದಕ್ಕೆ ಹೇಳೋಕ್ಕಾಗಲ್ಲ. ಯಾಕಂದರೆ ಇದು ಎಲ್ಲ ನೇಚರ್ ಕಾಲ್, ಇದು ತನ್ನಷ್ಟಕ್ಕೆ ತಾನೇ ಆಗಬೇಕಿದು. ಸೊ ಅದು ಭ್ರೂಣ ತಯಾರಾಗಿದ್ದನ್ನ ಮತ್ತೆ ಅದರಲ್ಲಿ ಒಳ್ಳೆ ಭ್ರೂಣನ ಆರಿಸ್ಕೊಂಡು ಸಾಮಾನ್ಯವಾಗಿ ಒಳ್ಳೆ ಭ್ರೂಣನ ಮತ್ತೆ ಗರ್ಭಾಶಯಕ್ಕೆ ವರ್ಗಾವಣೆ ಮಾಡ್ತೇವೆ. ಜಾಸ್ತಿ ಅಂತಂದರೆ 2 ಹಾಕ್ತೇವೆ. ಬ್ಲಾಸ್ಟೋಸಿಸ್ಟ್ ಅದನ್ನು ಮತ್ತೆ ನಾವು 5 ದಿವಸನೂ ಹೊರಗೆ ಬೆಳೆಸ್ತೇವೆ. 3 ದಿವಸ ಬೆಳೆಸೋದಕ್ಕೆ 8 ಸೆಲ್ ಎಂಬ್ರಿಯೋ ಅಥವಾ 8 ಸೆಲ್ ಭ್ರೂಣ ಅಂತ ಹೇಳ್ತೇವೆ. ಅದನ್ನು ಇನ್ನೂ 1-2 ದಿವಸ ಹೊರಗಡೆ ಬಿಟ್ಟಾಗ 5 ದಿವಸ ಬೆಳೆಸಿದ ಎಂಬ್ರಿಯೋಗೆ ಬ್ಲಾಸ್ಟೋಸಿಸ್ಟ್ ಅಂತೇವೆ. ಸಾಮಾನ್ಯವಾಗಿ ಬ್ಲಾಸ್ಟೋಸಿಸ್ಟ್ನ ಒಂದೇ ಹಾಕ್ತೇವೆ. ಆ್ಯಂಡ್ ವಿಜ್ಞಾನದ ಪ್ರಕಾರ ಬ್ಲಾಸ್ಟೋಸಿಸ್ಟ್ ಹಾಕಿದರೆ ಗರ್ಭಧಾರಣೆ ಆಗೋ ಸಾಧ್ಯತೆ ಹೆಚ್ಚು ಅಂತ ಹೇಳ್ತಾರೆ. ಸೊ ಇದು ಒಂದು ಟೆಕ್ನಿಕ್.